ಸೈಡಿಂದ ಹೋಗಿ ಸೈಡಿಂದ ಕೇಂದ್ರ ಸರ್ಕಾರನೇ ಮಾಡೋದು. ಯಾಕೆಂದರೆ ಇನ್ನು ರಾಜ್ಯ ಸರ್ಕಾರ ಮಾಡುತ್ತಾ ಇಲ್ವಾ ಅಂತ ನೀವೇ ತಿಳ್ಕೊಂಡಿದ್ದೀರಿ. ಕೇಂದ್ರ ಸರ್ಕಾರ 100% ಇದರಲ್ಲಿ ಮಾಡಬೇಕು ಅಂತೇಳಿ ನಮಗೆಲ್ಲರಿಗೂ ಇಚ್ಛೆ ಇದೆ. ಅದಕ್ಕೆ ಪೂರಕವಾಗಿ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸ್ತೀನಿ. ಸರ್, ಜನಪ್ರತಿನಿಧಿ ಇರ್ತವೆ ಮತ್ತು ಅದ್ರ ಜೊತೆ ಒಡನಾಟಗಳ ಜನಪ್ರತಿನಿಧಿಗಳ ಜೊತೆ ಹಾಗಿರುತ್ತೆ ಸರ್. ಆದರೆ ಯಾಕೆ ಮಾಧ್ಯಮಗಳ ಮೇಲೆ BJP ಮುಖಂಡರು ಯಾರಿಗೂ ಕೋಪ? ನಮ್ಗೆ ಯಾಕೆ ಕೋಪ? ಮಾಧ್ಯಮ ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದ 4ನೇ ಅಂಗ. ಕಾಣಿಸ್ತೀರ ಇರ್ತಕ್ಕಂಥ 4ನೇ ಸಿಂಹನೇ ತಾವು. ಅದನ್ನು ನಾನು ಮನಸ್ಫೂರ್ತಿಯಾಗಿ ನಾನು ನನ್ನ 20 ವರ್ಷಗಳ ರಾಜಕಾರಣದಲ್ಲಿ ಎಂದೂ ಕೂಡ ಮಾಧ್ಯಮದ ಜೊತೆ ನಾನು ಅತ್ಯಂತ ಸ್ನೇಹಯುತವಾಗಿ ಜವಾಬ್ದಾರಿಯುತವಾಗಿ ನಾನು ನಡ್ಕೊಂಡಿದ್ದೇನೆ. ಅದನ್ನು ಮುಂದುವರಿಸ್ತೇನೆ. ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ಏನೇ ಈಗ ಎಲ್ಲವೂ ನಮಗೆ ಇಷ್ಟ ಆದಂಗೆ ಬರಿಬೇಕು ಅಂತ ನಾವು ಅಪೇಕ್ಷೆನೂ ಮಾಡಬಾರ್ದು, ತಾವುಗಳು ಬರೀಲೂಬಾರ್ದು. ಸತ್ಯಕ್ಕೆ ಸಮಾಜಕ್ಕೆ ಅನುಗುಣವಾಗಿ ನೀವು ಸತ್ಯಾನ್ವೇಷಣೆಯನ್ನು ಮಾಡಿ ಪೂರಕವಾಗಿರ್ತಕ್ಕಂಥದ್ದು ಮತ್ತು ಜನಸಾಮಾನ್ಯರು ಸಮಾಜಕ್ಕೆ ಒಳ್ಳೆಯದಾಗುವ ನಿಟ್ಟಿನಲ್ಲಿ ನೀವು ಸುದ್ದಿಯನ್ನು ಪ್ರಸಾರ ಮಾಡಬೇಕು, ಸುದ್ದಿಯನ್ನು ಬಿಂಬಿಸಬೇಕು. ನಮ್ಮ ತಪ್ಪುಗಳಿದ್ದರೆ ತಿದ್ದುವಂಥ ಕೆಲಸ ಕೂಡ ಮಾಡುವಂಥ ಒಂದು ಅಧಿಕಾರ ಸ್ವಾತಂತ್ರ್ಯ ನಿಮಗಿದೆ. ಅದನ್ನು ನಾವು ಸದ್ಬಳಕೆ ಮಾಡ್ಕೊಂಡು ತಪ್ಪಾಗಿದ್ದರೆ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥದ್ದನ್ನು ನಾವ್ಯಾರೂ ಕೂಡ ಮನುಷ್ಯರು ನಾವು ಕೂಡ ತಪ್ಪುಗಳು ಮಾಡಲಿಕ್ಕೆ ಅವಕಾಶ ಇದೆ. ಆ ತಪ್ಪುಗಳಾದಂಥ ಸಂದರ್ಭದಲ್ಲಿ ನೀವು ಇರೋದಕ್ಕೇ ನಮ್ಮ ತಪ್ಪನ್ನು ತೋರಿಸ್ಕೊಡೋದಕ್ಕೆ ಅದನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಬೇಕಾಗ್ತದೆ. ಸ್ವೀಕಾರ ಮಾಡಿ ಅದನ್ನು ನಾವು ನಡ್ಕೊಂಡಾಗ ನೀವು ಮತ್ತೆ ಅದನ್ನೇ ಬೇಷ್ ಅಂತೇಳಿ ಬೆಂತಟ್ಟುವಂಥ ಕೆಲಸ ಕೂಡ ತಾವು ಮಾಡ್ತೀರಿ ಅನ್ನೋ ಭರವಸೆ ನನಗೆ. ಸರ್, ಈಗ ತುಮಕೂರು